ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂಡಿದು ಮತ್ತು ಸೆಗಣಿದು ಫರ್ಟಿಲೈಸರ್ ಒಂದು ಹಾಕಿದೆ, ಆಮೇಲೆ ಮದ್ದು ಹಾಕಿದೆ. ಯಾಕೆ ಅಂತ ಹೇಳಿದರೆ ನನ್ನದೆಲ್ಲ ಮಲ್ಲಿಗೆ ಗಿಡಗಳು ಮೊಗ್ಗೆ ಬಂದಿದೆ, ಅದಕ್ಕೆ ಸ್ಟ್ರೆಂತ್ ಬೇಕು. ಹಾಗಾಗಿ ನಾನು ಹಿಂಡಿದು ಫರ್ಟಿಲೈಸರನ್ನು ಕೊಟ್ಟೆವೆ ಬೇರುಗಳಿಗೆ ಸ್ಟ್ರೆಂತ್ ಆಗಲಿಕ್ಕೆ. ಆಮೇಲೆ ಅದಕ್ಕೆ ಹುಳಗಳು ಬಾರದ ಹಾಗೆ ಮದ್ದು ಹಾಕಿದೆ. ಯಾಕೆ ಮದ್ದು ಹಾಕಿದೆ ಇವತ್ತೇ ಅಂತ ಹೇಳಿದರೆ, ಇವತ್ತು ಫರ್ಟಿಲೈಸರ್ ಹಾಕಿದ್ದೇನೆ, ಮೊಗ್ಗೆ ಕೂಡ ಉಂಟು. ಇವತ್ತು ಮದ್ದು ಹಾಕಲಿಲ್ಲ ಅಂದರೆ ಇವತ್ತು ರಾತ್ರಿಯೇ ಎಲ್ಲ ನುಸಿಗಳು ಬಂದು ನನ್ನ ಮಲ್ಲಿಗೆ ಮೊಗ್ಗನ್ನು ಎಲ್ಲ ತಿಂದಾಗ್ತದೆ. ಹಾಗಾಗಿ ನಾನು ಇವತ್ತು ಮದ್ದು ಕೂಡ ಹಾಕಿದೆ. ಮೊದಲಿಗೆ ನಾನು ಎಲ್ಲ ಮಲ್ಲಿಗೆ ಗಿಡದ ಬುಡಗಳನ್ನು ಬಿಡಿಸಿಟ್ಕೊಂಡಿದ್ದೇನೆ. ನೋಡಿ, ಚೆಂದಾಗಿ ಲೂಸ್ ಮಾಡಿದೆ ನಾನು. ಯಾಕಂತ ಹೇಳಿದರೆ ಅದು ಆಲ್ರೆಡಿ ಟೈಟ್ ಆಗಿತ್ತು. ಇನ್ನೊಮ್ಮೆ ನಾನು ಅದರ ಮೇಲೆ ಫರ್ಟಿಲೈಸರನ್ನು ಕೊಟ್ಟಾಗ ಅದು ಇನ್ನೂ ಟೈಟ್ ಬರುತ್ತೆ ಬುಡಗಳು, ಮತ್ತು ಇನ್ನು ನುಸಿಗಳು ಸಹ ಮೇಲೆ ಕೂತ್ಕೊಂಡು ಬಿಡ್ತದೆ. ಅದಕ್ಕೋಸ್ಕರ ನಾನು ಫುಲ್ಲು ಲೂಸ್ ಮಾಡಿಬಿಟ್ಟು ಮಣ್ಣನ್ನೆಲ್ಲ ಸೈಡ್ ಮಾಡಿಬಿಟ್ಟು ಫರ್ಟಿಲೈಸರ್ ಹಾಕಿ ಅದಕ್ಕೆ ನಾನು ಮಣ್ಣನ್ನು ಮೇಲೆ ಮುಚ್ಚಿದೆ. ಮೊದಲಿಗೆ ಎಲ್ಲ ನಾನು ಲೂಸ್ ಮಾಡಿದ್ದೇನೆ. ನೋಡಿ, ನನ್ನ ಎಲ್ಲ ಮಲ್ಲಿಗೆ ಗಿಡ ನೋಡಿ ಲೂಸ್ ಆಗಿದೆ. ನಾನೆಲ್ಲ ಮಾಡ್ತಾಯಿದ್ದೆ, ಎಲ್ಲ ಲೂಸ್ ಮಾಡ್ತಿದ್ದೇನೆ. ನನಗೆ ಇವತ್ತು ಫುಲ್ ಡೇ ಮಾರ್ನಿಂಗಿಂದ ರಾತ್ರಿವರೆಗೂ ಅದೇ ಕೆಲಸ ಆಗಿದೆ. ನೋಡಿ, ನನ್ನ ಮಣ್ಣು ಸ್ವಲ್ಪ ಖಾಲಿ ಮಣ್ಣಲ್ಲಿ ನೆಟ್ಟಿದ್ದೇನೆ. ಮಣ್ಣು ಸ್ವಲ್ಪ ಗೊಬ್ಬರ ಹಾಕಿದ್ದೇನೆ ಅಷ್ಟೇ, ನಾನು ಬೇರೆ ಏನು ಹಾಕಲಿಲ್ಲ. ಸುಡುಮಣ್ಣೆಲ್ಲ ಹಾಕಿಲ್ಲ. ಅದಕ್ಕೆ ಸ್ವಲ್ಪ ಇದಿದೆ, ಅಂಟಿದೆ. ಯಾಕಂತ ಹೇಳಿದರೆ ಸುಡುಮಣ್ಣು ಹಾಕಿದರೆ ಮಳೆಗಾಲಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಎಲ್ಲ ಮಣ್ಣಿನ ಎಲ್ಲ ನನ್ನ ಪಾಟಲ್ಲಿರೋದೆಲ್ಲ ಬುಡ ಬಿಡಿಸಿ ಆಯಿತು ನಂದು. ನೋಡಿ, ಎಲ್ಲ ಚೆಂದಾಗಿದೆ, ನೋಡಲಿಕ್ಕೆ ಅಷ್ಟು ಖುಷಿಯಾಗುತ್ತೆ. ಇದಕ್ಕೆ ನಾನು ಫರ್ಟಿಲೈಸರ್ ಹಾಕ್ತೇನೆ. ಹೀಗೆ ಹಾಕ್ತೇನೆ ಅಂತ ಹೇಳಿದರೆ ಮಣ್ಣನ್ನು ಸೈಡ್ ಮಾಡಿಬಿಟ್ಟು ಹೀಗೆ ಹಾಕ್ತೇನೆ. ಇದಕ್ಕೆ ನಾನು ಮೇಲಿಂದ ಮತ್ತೆ ಮಣ್ಣು ಸ್ವಲ್ಪ ಮುಚ್ತೇನೆ. ಯಾಕಂತ ಹೇಳಿದರೆ ಇದರಲ್ಲಿ ಸ್ವಲ್ಪ ಗಸಿ ಇದ್ದರೆ ಅದು ಮಣ್ಣಿನ ಮೇಲೆ ಕೂತ್ಕೊಳ್ತದೆ, ನುಸಿಗಳಿಗೆ ತುಂಬ ಅನುಕೂಲ ಆಗ್ತದೆ ಬರಲಿಕ್ಕೆ. ಹಾಗಾಗಿ ಯಾವುದೇ ಕೀಟನೂ ಕೂಡ ಬರಬಾರ್ದು. ಹಾಗಾಗಿ ನಾನು ಇದನ್ನು ಮಣ್ಣನ್ನು ಹೀಗೆ ಮುಚ್ತೇನೆ. ಇನ್ನೊಂದು ರೀತಿಯಲ್ಲಿ ಅಂತ ಹೇಳಿದರೆ, ಜಾಸ್ತಿ ಮೇಲೆ ನಟ್ಟಿದ್ದಾಗಿದ್ದರೆ, ನಾನಿದು ಕೆಳಗೆ ನಟ್ಟಿದ್ದೇನೆ, ಪಾಟಿದು ಕೆಳಗೆ ನಟ್ಟಿದ್ದೇನೆ. ಅದು ನನಗೆ ಮಣ್ಣನ್ನೆಲ್ಲ ತೆಗಿಲಿಕ್ಕೆ ಆಗುವುದಿಲ್ಲ. ಮೇಲೆ ನೆಟ್ಟಿದ್ದು ಮಣ್ಣು ಮೇಲೆ ಇದ್ದರೆ ಸ್ವಲ್ಪ ಮಣ್ಣನ್ನು ಮೇಲೆ ಕೈಯಿಂದ ತೆಗೆದುಬಿಟ್ಟು ಅದರ ನಂತರ ನಾವು ಮುಚ್ಚಲಿಕ್ಕೆ ಈಸಿ ಆಗ್ತದೆ. ಬಟ್ ನನ್ನದು ಆಗೋದಿಲ್ಲ, ನನ್ನದು ತುಂಬ ಗೆಲ್ಲುಗಳು ಬಂದಿದೆ, ಕೈ ಹಾಕಲಿಕ್ಕೆ ಆಗೋದಿಲ್ಲ, ಅಷ್ಟು ಫುಲ್ ಆಗಿಬಿಟ್ಟಿದೆ. ಹಾಗಾಗಿ ನೋಡಿ, ಎಲ್ಲ ಗಿಡಕ್ಕೂ ನಾನು ಹಾಗೆ ಮಾಡ್ತೇನೆ. ಎಲ್ಲ ಗಿಡಕ್ಕೂ ಇವತ್ತು ಹಾಕಬೇಕಂತಲೇ ನಾನು ಇದು ಮಾಡಿದ್ದೇನೆ. ನಾವು ಅರ್ಧಕ್ಕೆ ಹಾಕಿದಾಗ ನಮಗೆ ಮಾಡಲಿಕ್ಕೆ ಇವತ್ತು ಮಾಡಿದರೆ ಇನ್ನೊಂದು ವಾರ ಮಾಡಲಿಕ್ಕೆ ಆಗೋದಿಲ್ಲ. ಎಂತಾದರೂ ಒಂದು ಕೆಲಸ ಡಿಲೇ ಆಗ್ತದೆ. ಹಾಗಾಗಿ ಒಮ್ಮೆಲೆ ಮಾಡಬೇಕಂತ ಇವತ್ತು ನಾನು ಇಟ್ಕೊಂಡಿದ್ದು, ಮಾಡಲೇಬೇಕು. ಹಾಗಾಗಿ ನೋಡಿ, ಎಲ್ಲ ಗಿಡ ಬಿಡಿಸಿಟ್ಕೊಂಡಿದ್ದೇನೆ ನಾನು. ಈ ಮೆಥಡ್ ನೀವು ಯೂಸ್ ಮಾಡಿದಾಗ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ, ನಿಮ್ಮ ಹೂಗಳು ಕೂಡ ಚೆಂದ ಬರುತ್ತೆ. ನೋಡಿ, ಇಲ್ಲೊಂದು ಕಪ್ಪೆ ಕೂತ್ಕೊಂಡಿದೆ, ಇದನ್ನು ನಾನು ಓಡಿಸೋದಿಲ್ಲ. ನಾನಿದು ಬುಡ ಲೂಸ್ ಮಾಡುವಾಗ ಕೂಡ ಅದೆಲ್ಲೇ ಕೂತ್ಕೊಂಡಿದೆ, ಹೋಗೋದಿಲ್ಲ. ಯಾಕಂದರೆ ನನ್ನ ಹೆದರಿಕೆನೇ ಇಲ್ಲ, ನಾನು ಅದಕ್ಕೆ ತುಂಬ ಪ್ರೀತಿ ಮಾಡ್ತೇನೆ. ಹಾಗಾಗಿ ಅದು ಬಂದ ಕೀಟಗಳನ್ನೆಲ್ಲ ಹಿಡಿದು ತಿಂತದೆ, ನನಗೇನು ಪ್ರಾಬ್ಲಮ್ ಮಾಡೋದಿಲ್ಲ. ಅದು ಸ್ವಲ್ಪ ಮಣ್ಣನ್ನೆಲ್ಲ ಹೊಂಡ ಮಾಡ್ತದೆ, ಏನು ಮಾಡೋದು. ಅದಕ್ಕೆ ನಾನೀಗ ಮದ್ದು ಹಾಕಿದೆ, ಒಂದು ಎಕ್ಟ್ರಾ ಇದನ್ನು ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ನೆನೆಸ್ಬೇಕಿದೆ ಹೀಗೆ ಒಂದು ವಿತಿನ್ 5 ಸೆಕೆಂಡಲ್ಲಿ ಅದು ನೆನೀತದೆ, ಏನು ಪ್ರಾಬ್ಲಮ್ ಇಲ್ಲ. ಬಿಸಿ ನೀರು ಹಾಕಿದೆ ನಾನು ಇದಕ್ಕೆ. ನೋಡಿ, ಕಲರ್ ನೋಡಿ, ಹಾಕ್ತಾ ಇರುವಾಗಲೇ ಹೇಗಾಯ್ತು ಅಂತ. ಇದಕ್ಕೆ ನಾನು ಜನರಲ್ ಲಿಕ್ವಿಡ್ ಅಂತೇಳಿ ಲಾಸ್ಟ್ ಟೈಮ್ ಹೇಳಿದೆ, ಅದನ್ನೇ ಹಾಕ್ತಾ ಇದ್ದೇನೆ. ನಾನೊಂದು 30 ಲೀಟರ್ ನೀರು ತಗೊಂಡಿದ್ದೇನೆ. ಅದಕ್ಕೆ 30 ml ಅಷ್ಟು ನಾನು ಫಾಸ್ಮೇಟ್ ಮತ್ತು ಜನರಲ್ ಲಿಕ್ವಿಡ್ ಹಾಕ್ತಾ ಇದ್ದೇನೆ. ಇದು 30 ml ಹಾಕ್ತೇನೆ. 30 ಲೀಟರ್ ನೀರಿಗೆ 60 ml ಹಾಕ್ತೇನೆ, ಎರಡನ್ನು ಸೇರಿಸಿ. ನೋಡಿ, ಇದು 10 ml ಆಯಿತು. 10 ml ಆಯಿತು, ಕಾಣಿಸ್ತದಲ್ಲ, 10 ml ಆಯಿತು. ಇನ್ನು 2 ಮುಚ್ಚಳ ಇದರಲ್ಲಿ ಹಾಕಬೇಕು. ಈಗ ಫಾಸ್ಮೇಟ್ ಹಾಕ್ತೇನೆ, ಇದು ಕೂಡ 30 ml ಹಾಕ್ತೇನೆ. ನಿಮಗೆ ml ಕಾಣಬೇಕಂತ ನಾನು ತಿರುಗಿಸೋದು. ನೋಡಿ, ಇದು ಹಾಕ್ತೇನೆ. ನೋಡಿ, ಇದನ್ನು ಚೆಂದ ಮಿಕ್ಸ್ ಮಾಡ್ತೇನೆ ನಾನು, ಚೆಂದ ಮಿಕ್ಸ್ ಮಾಡ್ತೇನೆ. ನೋಡಿ, ಇದನ್ನು ನಾನು ನೆನೆಸಿಟ್ಕೊಂಡಿದ್ದೆಲ್ಲ ಅದು ಮದ್ದು ಎಕ್ಟ್ರಾ ಹೇಳಿದೆ ಅಲ್ಲ ನಾನು, ಅದು. ಇದನ್ನು ನಾನು ಯಾವಾಗಲೂ ಆವಾಗ ಯೂಸ್ ಮಾಡ್ತೇನೆ. 3 ಇಯರಿಂದ ನಾನು ಯೂಸ್ ಮಾಡ್ತಾಯಿದ್ದೇನೆ, ನನಗೆ ಅದು ಸಕ್ಸಸ್ ಆಗಿದೆ.
ನೋಡಿದ್ರಲ್ಲ ನನ್ನ ಈ ವಿಡಿಯೋದಲ್ಲಿ ನಾನು ಏನೇನು ಹಾಕಿದೆ ಅಂತ. ಇದಕ್ಕೆ ನಾನು ಮದ್ದು ಹಾಕಿದೆ. ಮದ್ದು ಹಾಕೋದನ್ನು ನಾನು ವಿಡಿಯೋ ಮಾಡಲಿಲ್ಲ. ಯಾಕಂತ ಹೇಳಿದರೆ ನನಗೆ ಅಷ್ಟು ಆಗೋದಿಲ್ಲ. ಅಷ್ಟು ಮಾಡ್ತಾಯಿದ್ರೆ ವಿಡಿಯೋ ಮಾಡ್ತಾಯಿದ್ರೆ ಕೆಲಸ ಆಗೋದಿಲ್ಲ. ಹಾಗಾಗಿ ಜಸ್ಟ್ ನಾನು ಏನು ಹಾಕಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಹೀಗೆ ಮಾಡಿ. ಯಾಕಂತ ಹೇಳಿದರೆ ನಾವು ಫರ್ಟಿಲೈಸರ್ ಹಾಕಿ ಒಂದು ದಿನ ಬಿಟ್ಟಾಗ ಹುಳಗಳು ಬಂದು ನಮ್ಮ ಮೊಗ್ಗೆಗಳು ತಿನ್ನುವ ಸಾಧ್ಯತೆ ಇರ್ತದೆ. ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಗಿಡ ಚಿಗುರಿದೆ ಅಂತ ಬಿಟ್ಟರೆ ಮೊಗ್ಗುಗಳು ಚಿಕ್ಕದಾಗ್ಬೋದು, ಅಥವಾ ಏನೇನೋ ಗಿಡಗಳಿಗೆ ಅದು ಫುಡ್ ಸಾಕಾಗೋದಿಲ್ಲ. ಮೊಗ್ಗೆ ಬಂದ ನಂತರ ಸಹ ಫುಡ್ ಬೇಕಾಗ್ತದೆ. ಹಾಗಾಗಿ ಒಂದು ವೇಳೆ ಹಾಕೋದಾದರೂ ಕೂಡ ನಾನು ಯಾವ ಮೆಥಡಲ್ಲಿ ಹಾಕಿದೆ ಹಾಗೆ ಹಾಕಿ. ನೀವು ಹಾಕುವಾಗ ನೋಡಿ ಹಾಕಬೇಕು. ಹುಳಗಳು ತಿಂದು ಹಾಳಾಗುವ ರೀತಿಯಲ್ಲಿ ನೀವು ಫರ್ಟಿಲೈಸರನ್ನು ಹಾಕಬಾರ್ದು. ನಾನು 2 ದಿನದ ನಂತರ ನನ್ನ ಮಲ್ಲಿಗೆ ಗಿಡದಲ್ಲಿ ಮೊಗ್ಗೆ ಹೇಗಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಲ್ರೆಡಿ ನನ್ನ ಮಲ್ಲಿಗೆ ಗಿಡದಲ್ಲಿ ಹುಳ ಇತ್ತು, ಬಟ್ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಮದ್ದು ಹಾಕಬೇಕಿತ್ತು. ನಾನು ಫರ್ಟಿಲೈಸರ್ ಹಾಕದೇ ಸಹ ತುಂಬ ದಿನ ಆಗಿದೆ, ಹಿಂಡಿದು ಫರ್ಟಿಲೈಸರು. ಹಾಗಾಗಿ ನಾನು ಇವತ್ತು ಬುಡಕ್ಕೆ ಸಹ ಹಾಕಿದೆ. ನೋಡಿದ್ರಲ್ಲ ನನ್ನ ಇವತ್ತಿನ ಮಲ್ಲಿಗೆ ಗಿಡದ ಆರೈಕೆಯನ್ನು. ನೀವು ಸಹ ಹೀಗೆ ಮಾಡ್ಬೋದು, ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ಏನು ಭಯ ಪಡಬೇಕಾಗಿಲ್ಲ. ನಾವು ಎಷ್ಟು ಅದಕ್ಕೆ ಆರೈಕೆ ಮಾಡ್ತೇವೆ ಅಷ್ಟು ನಮಗೆ ಅದು ಲಾಭ ಕೊಡ್ತದೆ. ನನಗೆ ಲಾಭ ಆಗ್ತಾಯಿದೆ, ಲಾಸ್ ಆಗ್ತಾ ಇಲ್ಲ. ಆದರೂ ಇನ್ನೂ ಲಾಭ ಬೇಕಂತ ನನಗೆ ಇದೆ. ಸ್ವಲ್ಪ ಹಾಳಾಗ್ತಾಯಿದೆ, ಸ್ವಲ್ಪ ಹುಳಗಳು ಬಂದು ಹಾಳಾಗ್ತಾಯಿದೆ, ಬೇರೆ ಯಾವುದೇ ರೀತಿಯಿಂದಲ್ಲ. ನನಗೆ ತುಂಬ ಬೇಸರ ಆಗ್ತದೆ. ನಂದು ಎಲ್ಲ ಅದಕ್ಕೆ ಆರೈಕೆ ಮಾಡಿ ಮೊಗ್ಗೆ ಬರುವಾಗ ಹುಳ ಬರ್ತದಲ್ಲ ಅಂತ ಬೇಸರ ಆಗ್ತದೆ. ಇಂಥ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಸಿಗಬೇಕು ಅಷ್ಟು ಸಿಗ್ತದೆ. ದೇವರು ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾನೆ. ಅದಕ್ಕಿಂತ ಜಾಸ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಳಾಗಿದ್ದು ಹೋಯಿತು, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಕೂಡ ನನ್ನ ಮೆಥಡನ್ನು ಫಾಲೋ ಮಾಡ್ಬೋದು, ತೊಂದರೆ ಇಲ್ಲ. ನಾನು ಏನು ಮಾಡಿದ್ದೇನೆ ಅದನ್ನೇ ನಾನು ಹಾಕ್ತೇನೆ. ಹಿಂದಿದು ವಿಡಿಯೋ ಯಾವುದೂ ಹಾಕೋದಿಲ್ಲ, ಇವತ್ತು ಮಾಡಿದ್ದನ್ನು ಮಾತ್ರ ನಾನು ಹಾಕೋದು. ನೋಡಿದ್ರಲ್ಲ ನನ್ನ ಇವತ್ತಿನ ರಾತ್ರಿ ನಾನು ವಿಡಿಯೋ ಮಾಡಿದ್ದೇನೆ. ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಇದು ಮಾಡ್ತೇನೆ ಅಂತ. ಹಿಂದಿದು ವಿಡಿಯೋ ನಾನು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ. ಹಾಗಾಗಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೇನೆ.